ತಾತ ನಿನ್ ಮಮ್ಮಿಗೆ ಬೈಬೇಕು ತಾತ. ನೀನು ಮಮ್ಮಿನ ಹೆಂಗ್ ಬೈದ್ ಕಳ್ಸಿದ್ರು ಗೊತ್ತಾ? ನಿನ್ಗೆ ಗೊತ್ತಾನೆ ಮಮ್ಮಿಗೆ ಇಷ್ಟ ಅಂತ ಹೇಳಿ ನಾನು ಎಲ್ಲ ಏನೇನೋ ಪಾರ್ಸಲ್ ತಗೊಂಬಂದೆ ತಾನೆ. ಮಮ್ಮಿಗೆ ಊಟ ಮಾಡು ಬಾ ಅಂತ ಕರೆಯೋದಿಕ್ ಹೋಗಿದ್ದೆ ತಾತ. ನಾನು ಏನು ಮಾಡಿಲ್ಲ, ಆದ್ರೆ ಮಮ್ಮಿ ನನಗೆ ಬೈದ್ರು, ಸುಮ್ನೆ ಬೈತು. ಸ್ವೀಟಿ ಬಂಗಾರ, ಹಿಂಗೆಲ್ಲ ಯೋಚನೆ ಮಾಡಬಾರ್ದು ಕಣಪ್ಪ. ಮಮ್ಮಿಗೆ ಬಯಸ್ಬೇಕು ಅಂತ ನೀನೇ ಯೋಚನೆ ಮಾಡ್ತೀಯಲ್ಲ. ನೋಡು, ಮಮ್ಮಿಗೆ ಯಾರಾದರೂ ಏನಾದರೂ ಅಂದರೆ ನೀನು ಮಮ್ಮಿ ಪರವಾಗಿ ನಿಂತ್ಕೋಬೇಕು. ಯಾಕಂದರೆ ಮಮ್ಮಿಗೆ ನಿನ್ನ ಬಿಟ್ಟರೆ ಬೇರೆ ಯಾರಿಲ್ಲ ಅಲ್ಲ ಮಗಳೇ, ನಾವೆಲ್ಲ ಇದ್ದೀವಿ. ಆದರೆ ಮಮ್ಮಿಗೆ ನಿನ್ನ ಮೇಲೆ ತುಂಬ ಪ್ರೀತಿ. ಇಲ್ಲ ತಾತ, ಅದೆಲ್ಲ ಸುಳ್ಳು. ಮಮ್ಮಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇಲ್ಲ. ಇದ್ದಿದ್ರೆ ಅವ್ರು ಈ ತರ ನಡ್ಕೋತಿರ್ಲಿಲ್ಲ ನನ್ನ ಜೊತೆನಲ್ಲಿ. ಇಲ್ಲ ಪುಟ್ಟ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾನು ಮಮ್ಮಿಗೆ ಹೇಳ್ತೀನಿ, ಸ್ವೀಟಿಗೆ ಇನ್ನೊಂದ್ಸರಿ ಈ ಥರ ಎಲ್ಲ ಅನ್ಬೇಡಮ್ಮ ಅಂತ ಹೇಳ್ತೀನಿ. ಆದರೆ ಮಮ್ಮಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಸುಳ್ಳು ಬಂಗಾರ. ನೋಡು, ಮಮ್ಮಿಗೆ ನಾನು ಹೇಳ್ತೀನಿ, ಇನ್ನೊಂದ್ಸರಿ ಮಗುಗೆ ಆ ಥರ ಅನ್ಬೇಡ, ಮಗು ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ದಾಳೆ, ಸಮಾಧಾನ ಮಾಡು ಅಂತ ನಾನು ಹೇಳ್ತೀನಿ. ಆಯ್ತಾ? ಈಗಲೇ ಹೇಳು ತಾತ, ಈಗಲೇ ಮಮ್ಮಿ ಕರೆದು ನನ್ನ ಎದುರುಗಡೆನೇ ಹೇಳ್ಬೇಕು ನೀನು. ಆಯ್ತಾಯ್ತು, ಹೇಳ್ತೀನಿ. ದೀಪ್ತಿ, ಅಮ್ಮ ದೀಪ್ತಿ. ಹೋಗು ದೀಪ್ತಿ, ನಿಮ್ಮ ಪಪ್ಪ ಕರೀತಾ ಇದ್ದಾರೆ. ಹೋಗು ಹೋಗು, ಅಲ್ಲೇ ಮಾತಾಡೋಗು ನಿಮ್ಮ ಪಪ್ಪನ ಹತ್ರ, ಅದೇ ಹತ್ರ ಎಲ್ಲ ಹೇಳು, ನಿನ್ನ ಡಿಸಿಷನ್ ಏನಿದೆ ಹೇಳು. ಸರಿ ಮಮ್ಮಿ, ಆಯಿತು. ಡ್ಯಾಡಿ. ಏನಮ್ಮ ದೀಪ್ತಿ ಇದು? ಏನಿದು? ಮಗುಗೆ ಯಾಕೆ ಬೈದೆ ನೀನು? ನೋಡಿ ಎಷ್ಟು ಅಳ್ತಾ ಇದ್ದಾಳೆ ಅವಳು. ಅದು ಡ್ಯಾಡಿ, ಅದು ಏನಾಯಿತು ಅಂದರೆ ನನಗೆ ಯಾವುದೋ ಒಂದು ಟೆನ್ಷನಲ್ಲಿದ್ದೆ. ಸ್ವೀಟಿ ತುಂಬ ಬಲವಂತ ಮಾಡ್ತಿದ್ಲು, ಅದಕ್ಕೆ ರೇಗಾಡ್ಬಿಟ್ಟೆ. ಅವಳು ಅಷ್ಟಕ್ಕೇ ಈ ಥರ ಅಳ್ತಾ ಕೂತಿದ್ದಾಳೆ. ಅಯ್ಯೋ, ಇದ್ಯಾಕಮ್ಮ ದೀಪ್ತಿ, ಅದಕ್ಕೆ ಯಾಕೆ ನೀನು ಮುಖ ಸಣ್ಣಗೆ ಮಾಡ್ಕೊಂಬಂದಿದ್ಯಾ? ಅಲ್ಲ, ಮಕ್ಳಿಗೆ ಹೊಡಿದೆ ಬೈದೆ ಯಾರಾದರೂ ಸಾಕೋದಿಕ್ಕಾಗತ್ತಾ? ಮಕ್ಳಿಗೆ ಒಳ್ಳೇದು ಕಲಿಸ್ಬೇಕು ಅಂತಂದರೆ ಹೊಡೆದು ಬೈದು ಮಾಡಲೇಬೇಕು. ಅಲ್ಲ, ನಾವೆಲ್ಲ ಹೊಡೆದು ಬೈದೇ ಸಾಕಿರೋದು ನಮ್ಮ ಮಕ್ಳುಗಳನ್ನ. ಈಗಿನವರು ಹಾಗೆ ಸಾಕ್ತಾರೆ, ಮುಂದೇನೂ ಹಾಗೇನೇನೆ. ಅದರಲ್ಲೇನು ತಪ್ಪಿಲ್ಲ. ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅದು ಅಪ್ಪ, ಅಜ್ಜಿ, ಅದು ಏನು ಅಂದರೆ ನಾನು ಅದೇ ಮೊನ್ನೆ ಗಿರೀಶ್ ಪ್ರಾಪರ್ಟಿ ಎಲ್ಲ ನಮ್ಮ ಸ್ವೀಟಿ ಹೆಸ್ರಿಗೆ ಬಂತಲ್ಲ, ಆ ಪ್ರಾಪರ್ಟಿ ನನಗೆ ಅವಶ್ಯಕತೆ ಇಲ್ಲ, ನನಗದ್ರ ಮೇಲೆ ಆಸೆನೂ ಇಲ್ಲ. ಅದಕ್ಕೆ ಅದನ್ನು ಅವರಿಗೆ ವಾಪಸ್ ಕೊಟ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ನೀವೇನು ಹೇಳ್ತೀರಾ? ಏನು, ಪ್ರಾಪರ್ಟಿನ ವಾಪಸ್ ಕೊಡ್ತೀಯಾ? ಅಲ್ಲಮ್ಮ, ನಿನಗೆ ಗೊತ್ತು ಅವನು ಪ್ರಾಪರ್ಟಿನ ಯಾರಿಗೋ ಬೇರೆಯವ್ರಿಗೆ ಬರ್ಕೊಟ್ಟಿದ್ದ ಅಂತ. ಅದು ಹೇಗೋ ಕೋರ್ಟ್ ಮುಖಾಂತರ ಕಾನೂನು ಪ್ರಕಾರವಾಗಿ ನಿನ್ನ ಮಗಳ ಹೆಸ್ರಿಗೆ ಬರಬೇಕು ಅಂತ ಅದು ನಿನ್ನ ಸುಪರ್ದಿಗೆ ಬಂದಿದೆ. ಈಗ ನೋಡಿದ್ರೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಹೌದು ಡ್ಯಾಡಿ, ನನಗೆ ಯಾಕೋ ಆ ಥರ ತುಂಬ ಅನ್ನಿಸ್ತಾ ಇದೆ. ನಾನು ಗಿರೀಶ್ ಅವ್ರನ್ನ ನೋಡಿದೆ, ಅವ್ರ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅಲ್ಲ, ನಾನು ಯಾಕೆ ಅವ್ರ ಕಣ್ಣೀರಿಗೆ ಕಾರಣ ಆಗಲಿ? ಅದೊಂದು ಶಾಪ ನನಗೆ ಬೇಕಾ ಹೇಳಿ? ಅಯ್ಯೋ ಹುಚ್ಚುಡ್ಗಿ, ಅಲ್ಲ ನಿನಗೇನೆ ಬಂದೈತೆ? ಕೊಡಬೇಡ, ಯಾಕೆ ಕೊಡ್ತೀಯಾ? ಅವರು ಕಣ್ಣೀರು ಹಾಕಿದ್ರೆ ಹಾಕಲಿ ಬಿಡು, ನೀನು ಮಾಡಿದಾರಲ್ಲ ಅನ್ಯಾಯ, ಅದಕ್ಕೆ ಕಣ್ಣೀರು ಹಾಕ್ತಾ ಇರೋದು. ಅಂಥವ್ರಿಗೆಲ್ಲ ಅಯ್ಯೋ ಪಾಪ ಅನ್ನೋಕೆ ಹೋಗ್ಬಾರ್ದು. ಅದು ಹಾಗಲ್ಲ ಅಜ್ಜಿ, ಅದು ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಡ್ಯಾಡಿ ಹತ್ರ ಕೊಡ್ಲಾ ಬೇಡವಾ ಅಂತ ಕೇಳೋಣ ಅಂದ್ಕೊಂಡೆ. ನೋಡಮ್ಮ ದೀಪ್ತಿ, ಈಗ ನಿನಗೆ ನಿನ್ನ ಗಂಡನ ಮನೆ ಆಸ್ತಿ ಬಂದಿರೋದು ಕಾನೂನು ಪ್ರಕಾರ ಅದು ನ್ಯಾಯನೇ. ನೀನು ಅವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಅಂದರೆ ನಾನು ಕೊಡಬೇಡ ಅಂತ ಹೇಳೋದಕ್ಕೆ ನನಗೆ ಯಾವ ರೈಟ್ಸು ಇಲ್ಲ. ಯಾಕಂದರೆ ಆ ಪ್ರಾಪರ್ಟಿಗೆ ನಿನಗೆ ಸಂಬಂಧಪಟ್ಟಿದ್ದು, ನನಗೆ ಬೇಕಾದಷ್ಟು ಆಸ್ತಿ ಇದೆ, ನಿನಗೆ ಗೊತ್ತು. ಎಲ್ಲ ಯಾರು ಕೊಡ್ತೀನಿ? ನಿನಗೆ, ಆದಿತ್ಯಂಗೆ, ಇನ್ನು ಯಾರು ಕೊಡಲಿ ಹೇಳು? ನೋಡು, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನೀನು ಕೊಡಬೇಕು ಅನ್ನಿಸ್ತಾ ಕೊಟ್ಬಿಡು, ಒಳ್ಳೇದಾಗಲಿ ಅಂತ ಹೇಳಿ ಕೊಟ್ಬಿಡು. ನಿನಗೆ ಅನ್ಯಾಯ ಮಾಡಿ ನಿನ್ನ ಕೈ ಕೆಳಗಡಿಕೆ ಬಂದು ನಿನ್ನ ಕಾಲು ಕೆಳಗೆ ಬಂದು ಜೀವನ ಮಾಡ್ತಾರೆ ಅಂತಂದರೆ ಮಾಡಲಿ ಬಿಡು. ಏನು ದೀಪ್ತಿ, ನನ್ನೊಂದು ಮಾತು ಕೇಳಲ್ವಾ? ಅಣ್ಣ, ಅದು ನಾನು ನಿನ್ನನ್ನು ಕೇಳೋಣ ಅಂತ ಅಂದ್ಕೊಂಡೆ, ಆಮೇಲೆ ಕೇಳೋಣ, ನೀನು ಇನ್ನೂ ಬಂದಿರಲಿಲ್ಲ ಅಂತ ಹೇಳಿ ಸುಮ್ಮನಾದೆ. ನಿಮ್ಮ ಅದಕ್ಕೆ ನನಗೆಲ್ಲ ಹೇಳಿದ್ಲು. ನೋಡು, ನೀನು ಆಸ್ತಿ ಕೊಡಲೇಬೇಕು ಅಂತ ಇದ್ದರೆ ಆ ಆಸ್ತಿನ ಅವನ ಹೆಸ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ಬೇಡ. ಇರಲಿ, ಸ್ವೀಟಿ ಹೆಸ್ರಲ್ಲೇ ಇರಲಿ, ನಿನ್ನ ಹಕ್ದಾರಿಕೆಯಲ್ಲೇ ಇರಲಿ, ಬೇಕಿದ್ರೆ ಅನುಭವಿಸ್ಲಿ ಬಿಡು, ಇರೋ ಗಂಟೆ ಅನುಭವಿಸ್ಬಿಟ್ಟು ಸಾಯಲಿ ಬಿಡು. ಆದರೆ ಪ್ರಾಪರ್ಟಿ ಯಾವತ್ತೂ ಅವನ ಹೆಸ್ರಿಗೆ ಹೋಗ್ಬಾರ್ದು. ಈ ಥರ ಏನಾದರೂ ಮಾಡೋದಿದ್ರೆ ಮಾಡು. ಅದನ್ನು ಬಿಟ್ಟು ನೀನು ಯಾಕೆ ದಾನಶೂರ ಕರುಣೆ ಥರ ಹೋಗಿ ಕೊಡಬೇಕು? ಅವ್ನು ನಿನಗೇನು ಅನ್ಯಾಯ ಕಮ್ಮಿ ಮಾಡಿದ್ದಾನ? ಅವ್ನು ಮಾಡಿರೋದಕ್ಕೆ ಅವ್ನು ಅನುಭವಿಸ್ಲಿ, ಸುಮ್ಮನಿರು. ನೀನಾಗಿರೋದಕ್ಕೆ ಅಯ್ಯೋ ಪಾಪ ಅಂತ ಇದೆಯಾ? ನಾನಾಗಿದ್ದರೆ ಬಿದ್ದಿರೋ ನಾಯಿ ಅಂತ ಹೇಳುವೆ. ಸರಿ, ಹೋಗಲಿ ಬಿಡು. ಅದೇ ನಾನು ಹೇಳ್ದಂಗೆ ಮಾಡು. ಬೇಕಿದ್ರೆ ಲಾಯರ್ ಹತ್ರ ಮಾತಾಡಿ ಈ ಪ್ರಾಪರ್ಟಿನ ನೋಡ್ಕೊಳ್ಳಿ, ಅನುಭವಿಸ್ಲಿ. ಆದರೆ ಇದ್ರ ಮೇಲೆ ವ್ಯವಹಾರ ಮಾಡೋದಕ್ಕಾಗಲಿ ಬೇರೆ ಥರ ಯಾವುದೇ ಹಕ್ಕು ಇರೋದಿಲ್ಲ ಅಂತ ಹೇಳಿ ಮಾಡ್ಕೊಳ್ಳಿ, ಬಿಟ್ಬಿಡು.
ಹಾಂ ಹೌದಮ್ಮ. ನೋಡಿ ಈಗ ಆದಿ ಹೇಳ್ತಿರೋದು ಒಂದು ರೀತಿನಲ್ಲಿ ಕರೆಕ್ಟೇ ಇದೆ. ನನಗಿದು ಫ್ಲ್ಯಾಶೇ ಆಗಲಿಲ್ಲ. ಸರಿ, ಹಾಗೆ ಮಾಡು. ಅವನು ಅನುಭವಿಸ್ಕೊಂಡು ಜೀವನ ಮಾಡೋದಕ್ಕೇನೋ ಅಭ್ಯಂತರ ಇಲ್ಲ. ಆದರೆ ವ್ಯವಹಾರ ಎಲ್ಲನೂ ನಿನಗೆ ಸಂಬಂಧಪಟ್ಟಿದ್ದು ಅನ್ನೋದು ರೀತಿ ಮಾಡಿಸ್ಕೊಂಡು ಬೇಕಿದ್ರೆ ಬಿಡು. ಸರಿ ಡ್ಯಾಡಿ, ಹಾಗಿದ್ರೆ ನಾಳೆ ನೆನ್ನೆ ಅವ್ನು ಕೆಲಸ ಮಾಡೋ ಜಾಗಕ್ಕೆ ಹೋಗಿ ವಿಚಾರಿಸ್ಬಿಟ್ಟು ಅವನಿಗೆ ಹೇಳ್ಬಿಟ್ಟು ಬರ್ತೀನಿ ಈ ವಿಷಯನ. ನೀನು ಒಬ್ಬಳೇ ಹೋಗಬೇಡ ದೀಪ್ತಿ, ನಾನು ಬರ್ತೀನಿ ಜೊತೆಲಿ. ಸರಿ ಅಣ್ಣ, ಆಯಿತು. ಸರಿ, ಹಾಗಾದರೆ ಎಲ್ಲ ಕ್ಲಿಯರ್ ಆಯ್ತಲ್ಲ? ಕರ್ಕೊಂಡು ನಿನ್ನ ಮಗಳನ್ನ ಕರ್ಕೊಂಡು ಸಮಾಧಾನ ಮಾಡಿ ಅವಳಿಗೂ ಒಂದು ಸ್ವಲ್ಪ ಊಟ ಮಾಡಿಸು. ನೀನು ಊಟ ಮಾಡು, ಆರಾಮಾಗಿ ಮಲ್ಕೋ. ಯಾವ ಥರ ಚಿಂತೆನೂ ಬೇಡಮ್ಮ. ನಾನಿರೋವರೆಗೂ ನಿನಗೆ ಯಾವುದೇ ಕುಂದು ಕೊರತೆ ಇಲ್ದಿರೋ ಥರ ನಾನು ಸಾಕ್ತೀನಿ. ಸರಿ ಡ್ಯಾಡಿ. ಅತ್ತೆ, ನಾನು ನಿಮ್ಮ ಮಗನ ಫೋನ್ ಮಾಡಿದ್ದೆ, ಏನಾಯಿತು ಬರ್ತಾ ಇದ್ದೀರಾ ಅಂತ ಕೇಳೋಣ ಅಂತ. ಅಷ್ಟರಲ್ಲಿ ನನಗೆ ಬೈದ್ಬಿಟ್ರು ಅತ್ತೆ. ನೀನು ನಿಮ್ಮ ಅತ್ತೆ ಇಬ್ಬರೂ ಮನೆಯಲ್ಲೇ ಕೂತಿರಿ, ನಿಮಗೇನು ಸಂಬಂಧಗಳ ಬೆಲೆ ಗೊತ್ತಿಲ್ಲ, ಏನಿಲ್ಲ. ಅತ್ತೆಗೆ ಈ ಥರ ಆಗಿದೆ ಅಂತ ಅಂದ್ರೂ ನೀನು ಬರಲಿಲ್ಲ ಅಲ್ವಾ, ನೀನೆಂತ ಹೆಣ್ಣೆ ಅಂತ ನನಗೆ ಬೈತಾರೆ ಅತ್ತೆ. ಏನು ಹೀಗೆಲ್ಲ ಅಂದ ನನ್ನ ಮಗ? ನನಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸರಿ ಆಯಿತು, ಬರಲಿ ಮನೆಗೆ ಬಂದಮೇಲೆ ಮಾತಾಡ್ತೀನಿ. ಅತ್ತೆ, ನಿಧಿನೂ ಹೋದ್ಲು ಅತ್ತೆ. ಏನು ನಿಧಿನಾ? ಎಲ್ಲಿಗೆ? ಅವಾಗಲೇ ನಾನು ಬಾಲ್ಕನಿನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ನಿಧಿ ಯಾವುದೋ ಕ್ಯಾಬ್ ಬುಕ್ ಮಾಡಿದ್ಲು ಅನ್ಸುತ್ತೆ. ಕ್ಯಾಬ್ ಬಂತು, ನಿಧಿನೂ ಕ್ಯಾಬ್ ಹತ್ಕೊಂಡು ಹೋದ್ಲು. ಎಲ್ಲಿಗೆ ಹೋದ್ಲು ಅಂತ ಗೊತ್ತಿಲ್ಲ. ಇವ್ರಿಗೆಲ್ಲ ಏನೋ ಆಗೋಗಿದೆ ಕಣೆ. ಮನೆಯವ್ರಿಗಿಂತ ಹೊರಗಡೆಯವರೇ ಮುಖ್ಯ ಅಂತ ಅಂದರೆ ಏನು ಹೇಳೋಣ ಹೇಳು? ಬರಲಿ ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಾವ. ಅವಳನ್ನ ಕರಿಬೇಡ ನನ್ನ ಮಗಳು ಬರ್ತಡೆಗೆ ಅಂತ ಹೇಳಿದೆ. ಅಷ್ಟು ಬಿಡ್ಕೊಂಡ್ರು. ನನ್ನ ತಂಗಿ ಅನ್ಕೊಂಡು ಕರೆದ್ರು ನೋಡು. ಕರ್ದಿಕ್ ತಕ್ಕನಂಗೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಆಯಿತು. ಫಂಕ್ಷನ್ ಆಗಿದ್ದು ಖುಷಿನೇ ಇಲ್ದಂಗೆ ಮಾಡಿಬಿಟ್ರು. ಹೌದತ್ತೆ, ನೀವು ಹೇಳಿದ ನಿಜ. ಆಮೇಲೆ ನಿಧಿ ಅವ್ರ ಅತ್ತೆ ಮಾವ ಆಗೋರು ಇದ್ರಲ್ಲ, ಅವರು ಅಷ್ಟೇ ಏನೋ ಆಂಟಿನ ಎಷ್ಟು ಹೊಗಳ್ತಾ ಇದ್ರು ಗೊತ್ತಾ. ನಾನಂತೂ ನೋಡಿ ದಂಗಾಗೋದೆ. ಈ ಆಂಟಿ ಎಷ್ಟೆಲ್ಲ ನಾಟಕ ಮಾಡ್ತಾರೆ, ಒಳ್ಳೆಯವ್ರ ಥರ ಎಷ್ಟು ಅಭಿನಯ ಮಾಡ್ತಾರೆ ಅಂತ. ನೀವು ಹೇಳ್ತಿದ್ರಲ್ಲ ಅವ್ರ ಸೊಸೆ ದೀಪ್ತಿ ಅನ್ನೋರ್ಗೇನೋ ತೊಂದರೆ ಕೊಟ್ಟು ಮನೆಯಿಂದ ಆಚೆ ಕಳಿಸಿದ್ದಾರೆ ಅಂತ. ಅಯ್ಯೋ ನೋಡಬೇಕಿತ್ತು ನೀವು. ನಮ್ಮ ನಿಧಿ ತುಂಬ ಒಳ್ಳೆ ಹುಡುಗಿ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವಳಿಗೆ ಕೆಲಸ ಬಂದಿಲ್ಲ ಅಂದರೆ ಸ್ವಲ್ಪ ಹೇಳಿ ಕಲಿಸ್ಕೊಳ್ಳಿ. ಏನು ಬೈಯಕ್ಕೆ ಹೋಗಬೇಡಿ. ಆ ಥರ ಏನಾದರೂ ಇದ್ದರೆ ನಮಗೆ ಫೋನ್ ಮಾಡಿ, ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ ಅಂತ ಏನು ಎಷ್ಟು ಮಾತಾಡ್ತಿದ್ರು ಗೊತ್ತಾ ಅತ್ತೆ? ಮಾತಾಡದೆ ಏನು ಮಾಡ್ತಾಳೆ? ತನ್ನ ಮಗಳಿಗೆ ಬುದ್ಧಿ ಕಲ್ಸೋಕ್ಕಾಗದೆ ತನ್ನ ಗಂಡನ ಬಿಡಿಸ್ಬಿಟ್ಟು ಮನೇಲಿ ಇಟ್ಕೊಂಡವಳೆ. ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ಹೋಗಿದ್ಲ. ನನ್ನ ಮಗಳೇನು ಅವಳ ಮಗಳ ಥರ ಆಡ್ತಾಳೆ ಅಂತ ಅನ್ಕೊಬಿಟ್ಟವಳೇನೋ. ಅಯ್ಯೋ ಬಿಡಿಯತ್ತೆ, ಹೋದರೆ ಹೋಗಲಿ. ಏನು ನನ್ನ ಫೋನ್ ಎಲ್ಲೋ ರಿಂಗ್ ಆಯ್ತೈತೆ. ನನ್ನ ಫೋನ್ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ವಲ್ಲ. ಈ ಬರ್ತಡೇ ಬಿಸಿನಲ್ಲಿ ಎಲ್ಲಿಟ್ಟೆ ಅಂತಲೇ ಗೊತ್ತಾಯ್ತಲ್ಲ. ಒಂಚೂರು ನೋಡು. ಇರಿಯತ್ತೆ, ನೋಡ್ತೀನಿ. ಅತ್ತೆ, ಮಾವ ಕಾಲ್ ಮಾಡ್ತಿರೋದು. ಹೌದಾ? ಕಾಲ್ ಪಿಕ್ ಮಾಡು. ಸರಿ ಅತ್ತೆ. ಹಲೋ, ಹೇಳ್ರಿ. ಹಲೋ. ಅಲ್ಲ ಕಣೆ, ನೀನು ಆಸ್ಪತ್ರೆಗೆ ಬರಬಾರ್ದ? ನನ್ನ ತಂಗಿಗೆ ಈ ಥರ ಬಿದ್ದು ಏಟಾಗಿದೆ ಅಂತ ಅಂದ್ರೂ ನೀನು ಬರ್ದಂಗೆ ಅಲ್ಲೇ ಕೂತಿದೀಯಲ್ಲ? ನಾನೇನು ಡಾಕ್ಟ್ರಾ ಬಂದು ಟ್ರೀಟ್ಮೆಂಟ್ ಮಾಡೋಕ್ಕೆ? ಅಯ್ಯೋ, ಅಷ್ಟಕ್ಕೂ ನಿಮ್ಮ ತಂಗಿಗೆ ಏಟಾಗಿದೆ ಅನ್ನೋದೇ ನನಗೆ ಡೌಟು. ಎಲ್ಲ ನಾಟಕ ಗಿಟ್ಕ ಮಾಡ್ತಿರ್ಬೇಕು. ಅಲ್ಲ ಕಣ್ರಿ, ನೀವು ಎಲ್ಲರೂ ನನ್ನನ್ನು ಬಿಟ್ಬಿಟ್ಟು ಮನೇಲಿ ಅಲ್ಲಿಗೆ ಹೋಗಿ ಕೂತಿದ್ದೀರಲ್ಲ. ಮನೆಯಲ್ಲಿ ಆ ಫಂಕ್ಷನ್ ಆಗಿ ಬರ್ತಡೇ ಪಾರ್ಟಿ ಮುಗೀತು ಅಂತಂದರೆ ಎಷ್ಟು ಕೆಲಸ ಇರುತ್ತೆ. ಅವರು ಕ್ಯಾಟ್ರಿಂಗರೇನೋ ಅವ್ರು ಮಾಡ್ಕೊಂಡು ಹೋದ್ರು. ಇನ್ನು ಮಿಕ್ಕಿದ್ದೆಲ್ಲ ಅಂಡಿಟ್ಟವರಲ್ಲ, ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಎಲ್ಲನೂ ಅಲ್ಲಲ್ಲೇ ಬಿಟ್ಟು ಬರೋಕ್ಕಾಗತ್ತಾ? ಏನಾದರೂ ವಸ್ತುಗಳು ಕಳೆದೋದ್ರೆ ಯಾರು ಜವಾಬ್ದಾರಿ? ನೋಡಿ, ಅದೆಲ್ಲ ಆಗಲ್ಲ. ಬೇಗ ಹೊರಟ್ಬಿಟ್ಟು ಬನ್ನಿ. ನನಗೀಗ ಬರೋಕ್ಕಾಗಲ್ಲ. ಬೇಕಿದ್ರೆ ಮನೆಗೆ ಹೋಗೊಂದಿನ ನೋಡಿದ್ರಾಯ್ತು. ನೋಡು, ನಾನು ಲಕ್ಷ್ಮಿನ ನಮ್ಮ ಮನೆಗೆ ಕರ್ಕೊಬರ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಗೆ ಅವ್ರು ಕೂಡ್ದು. ಯಾಕೆ ಅವ್ರಿಗೆ ಮನೆ ಇಲ್ವಾ? ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡೋಗಿ. ಆಮೇಲೆ ಆಸ್ಪತ್ರೆ ಬಿಲ್ಲು ಅದು ಇದು ಅಂತ ಎಲ್ಲನೂ ನೀವೇ ಕಟ್ಟಕ್ಕೆ ಹೋಗಬೇಡಿ. ಹೌದು ಅನ್ನಂಗೆ ದೊಡ್ಡ ಗಡವಂತರ ಒಬ್ಬ ಮಗನೂ ಇದ್ದಾನೆ. ಮಗಳು ಎಲ್ಲ ಅವರೇ. ಅವ್ರ ಅಮ್ಮಂಗೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಸೋಕೆ ಗೊತ್ತು. ನಾವೇನು ನಿಮ್ಮ ತಂಗಿನ ದೂಡಿ ಅವಳಿಗೆ ಹೇಟ್ ಮಾಡಿಲ್ಲ. ಅವಳೇ ಬಿದ್ದು ಮಾಡ್ಕೊಂಡವಳೆ. ಅವ್ರು ನೋಡ್ಕೋತಾರೆ. ನೀವು ಈಗಲೇ ಹೊರಟಿ ಮನೆಗೆ ಬನ್ನಿ. ಲೇ 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 ನಿನ್ ಜನ್ಮಕ್ಕೆ ನೀನೊಬ್ಳು ಮನುಷ್ಯನ ಜನ್ಮಕ್ಕೆ ಹುಟ್ಟಿದವಳೇನಿ. ಸ್ವಲ್ಪನೂ ಮನುಷ್ಯತ್ವ ಇಲ್ಲದೆ ಮಾತಾಡ್ತೀಯಲ್ಲಿ. ಯಾರು ತಾವೇ ಹೋಗಿ ಬಿದ್ದಿರ್ತಾರ. ಏನೋ ಅಕಸ್ಮಾತ್ ಆಗೈತೆ ಬಿಡು. ನಿನ್ನ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ. ನೀನು ಹಿಂಗೆ ಆಡ್ತೀಯ ಅಂತ ನೇನೆ ಆ ಗಿರೀಶ್ ಹೇಳ್ದ. ನಿಮ್ದು ₹1 ಬೇಡಮ್ಮವ, ಕಷ್ಟನೋ ಸುಖನೋ ಸಾಲನೋ ಸೊಲನೋ ಮಾಡಿ ನಮ್ಮ ಅಮ್ಮಗೆ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತವ. ನಾನು ನೋಡೋಣ ನೀನು ಏನು ಹೇಳ್ತೀಯ ಅಂತ ಈ ಮಾತು ಕೇಳಿದೆ. ನಿನ್ನ ಬುದ್ಧಿ ಗೊತ್ತಾಗೋಯ್ತು ಬಿಡು. ಏನ್ರಿ ಬುದ್ಧಿ ಗೊತ್ತಾಗೋದು? ನಾನು ಎಲ್ಲ ಥರದಲ್ಲೂ ಕರೆಕ್ಟಾಗೇ ಇದ್ದೀನಿ. ಹಾಂ ಗೊತ್ತಾಯ್ತು. ಎಲ್ಲ ಥರದಲ್ಲೂ ಕರೆಕ್ಟಾಗೇ ಇದೆಯಾ ಅಂತ. ಸರಿ ಆಯ್ತು ಬಿಡು. ಇಡು ಫೋನ.
ನಾಳೆ ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೂ ನಿನ್ಗೆ ಹಿಂಗ್ ಮಾಡಿದಾಗ ಗೊತ್ತಾಯ್ತದ, ಆಗ ನಿನಗೆ ಬುದ್ಧಿ ಬರುತ್ತೆ. ಏನಾಯ್ತತ್ತೆ? ನಿಮ್ಮ ಮಾವ ಏನೋ ನಾ ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಏನತ್ತರ ಬೈಯಕ್ಕೆ ಬಂದವ್ರೆ. ಅಯ್ಯೋ ನನಗೆ ನಾಳೆ ಬರ ಅಲ್ಲಿ ಹೋಗಿ ಅವಳಿಗೆ ಸೇವೆ ಮಾಡ್ಕೊಂಡು ಕುತ್ಕೊಳ್ಳೋದು, ಇಲ್ಲ ಮನೆ ಕರೆಸಿ ಇಲ್ಲಿ ಸೇವೆ ಮಾಡೋದು, ಅದೆಲ್ಲ ನಮ್ಗೆ ಬೇಕಾಗಿಲ್ಲಪ್ಪ. ಅವ್ರಿಗೂ ಮನೆ ಮಠ ಮಕ್ಕಳು ಮರಿ ಅಂತ ಎಲ್ಲ ಇದೆ, ಹೋಗಿ ಅಲ್ಲೇ ಮಾಡ್ಕೊಳ್ಳಿ. ಅಮ್ಮ ಅಯ್ಯೋ ಅಪ್ಪ. ಏನಾಗ್ತಿದೆ ಲಕ್ಷ್ಮ? ಏನು ಕಾಲು ತುಂಬ ನೋವ್ತಾ ಇದೆಯಾ? ಹ್ಞೂ ಅಣ್ಣ, ಸ್ವಲ್ಪ ನೋವು ಅನಿಸ್ತದೆ. ಡಾಕ್ಟರ್ ಏನಂದ್ರು? ಅಲ್ಲ ಸುಮ್ಮನೆ ಯಾಕಪ್ಪ ಆಸ್ಪತ್ರೆಗೆಲ್ಲ ಕರ್ಕೊಂಬರಕ್ಕೆ ಹೋಗಿದ್ರಿ? ಏನಿಲ್ಲ, ಮನೆಯಲ್ಲೇ ಕ್ಯೂರ್ ಆಗೋದು. ಒಂಚೂರು ಮೂವು ಏನಾದ್ರು ತಿಕ್ಕಿದ್ರೆ ಆಗ್ತಿತ್ತು. ಸುಮ್ಮನೆ ಏನಮ್ಮ ನೀನು, ನೋಡ್ಕೊಂಡು ನೋಡ್ಬೇಕು ತಾನೆ. ಈ ಥರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಯಾರು ನೋಡ್ಕೋತಾರೆ ಹೇಳು? ಈಗ ಶರ್ಮಿಳನು ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೆಯಲ್ಲಿ ಒಬ್ಳೇ ಇರ್ತೀಯ. ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರು ಅಂತ ನಾವು ಹೇಳಿದ್ರೆ ನೀನು ನೋಡಿದ್ರೆ ಈ ಥರ ಮಾಡ್ಕೊಂಡು ಕೂತಿದೀಯ. ಅಯ್ಯೋ ಏನಾಗಿಲ್ಲ ಬಿಡಪ್ಪ, ಹುಷಾರಾಗುತ್ತೆ. ಅತ್ತೆ ಹೋ ನಿಧಿ, ಅಲ್ಲಮ್ಮ ನೀನು ಯಾಕಿಲ್ಲೆಲ್ಲ ಬರಕ್ಕೆ ಹೋದೆ? ಅತ್ತೆ ನಿಮ್ಗೆ ಈ ಥರ ಆಗಿದ್ರು ನಾನು ಹೇಗೆ ಮನೇಲಿರಲಿ ಹೇಳಿ? ನೋಡಿ, ನೀವು ಬೇಗ ಹುಷಾರಾಗಬೇಕು. ಚಂದು ಅವ್ರ ಅಪ್ಪ ಅಮ್ಮ ಅವರೆಲ್ಲ ಕಾಲ್ ಮಾಡಿದ್ರು ನನಗೆ, ನಿಮ್ಮ ಅತ್ತೆ ಕೂಡ ಮಾತಾಡ್ತೀನಿ ಅಂತಂದರು. ನೀವು ಮಲ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರಿಗಿನ್ನ ಎಚ್ಚರ ಆಗಿಲ್ಲ, ಮಲಗಿದ್ದಾರೆ, ಎದ್ಮೇಲೆ ಮಾಡಿಕೊಡ್ತೀನಿ ಅಂದೆ ಅತ್ತೆ. ಅಯ್ಯೋ ನೀವೆಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಿಲ್ಲ, ನಾನು ಚೆನ್ನಾಗಿದ್ದೀನಿ ಬಿಡಿ. ಅಣ್ಣ ಅದಕ್ಕೆ ಬರಲಿಲ್ವಾ? ಬಂದಿದ್ಲು. ನೀನು ಆವಾಗಲೇ ಮಲ್ಕೊಂಡಿದ್ದಲ್ಲ, ಆಗಲೇ ಬಂದು ನೋಡಿಕೊಂಡು ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಕಣ್ರಿ ಅಂದ್ಬಿಟ್ಟು ಮನೆಗೆ ಹೋದ್ಲು. ಹೌದಾ, ಹೋಗ್ಲಿ ಬಿಡೋಣ. ಎಲ್ಲರೂ ಬಂದು ಕುತ್ಕೊಂಡಿಲ್ಲ, ಏನು ಮಾಡಬೇಕು? ನನಗೂ ಈ ಆಸ್ಪತ್ರೆ ವಾಸನೆ ಅಂದರೆ ಆಗಲ್ಲ. ಇಲ್ಲಿ ಬರೋ ಜನಗಳು ಯಪ್ಪ, ಒಬ್ಬರು ಎದೆ ನೋವು, ಒಬ್ಬರು ಕೈ ನೋವು, ಕಾಲು ನೋವು, ಒಬ್ಬರು ಕಣ್ಣಿಂದ್ರಗಡೆನೇ ಸತ್ತೋಗ್ಬಿಡ್ತಾರಪ್ಪ. ಛೆ ಅದೆಲ್ಲ ನೋಡೋಕ್ಕಾಗೋದಿಲ್ಲ. ಈ ಆಕ್ಸಿಡೆಂಟ್ ಆಗಿರುತ್ತೆ ನೋಡು, ಯಪ್ಪ ರಕ್ತ ನೋಡಿದ್ರೆ ಸಾಕು, ನನಗಂತೂ ಭಯ. ಬೇಡಪ್ಪ, ನಾನಿಲ್ಲಿರಲ್ಲ. ಗಿರೀಶ, ಇವಾಗ ಮನೆ ಕಲಿಸ್ತಾರೇನಪ್ಪ? ನನಗೆ ಈ ಆಸ್ಪತ್ರೆ ಸ್ಮೆಲ್ಲಲ್ಲಿ ಇರೋಕ್ಕಾಗೋದಿಲ್ಲ, ಊಟನೂ ಸೇರೋದಿಲ್ಲ ನನಗೆ. ಹ್ಞೂ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾವ ಅವ್ರ ಮನೆಗೆ ಹೋಗೋಣ ಅಂತ ಹೇಳ್ತಿದ್ರು. ನಾನು ಬೇಡ ಮಾವ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತ ಅಂದೆ. ಅಣ್ಣ ಸುಮ್ಮನೆ ಯಾಕೆ ಅದಕ್ಕೆ ತೊಂದರೆ? ನಾವು ಹೋಗ್ತೀವಿ ಬಿಡು, ನಾವು ಹೆಂಗೋ ಮಾಡ್ಕೋತೀವಿ. ಸರಿ ಲಕ್ಷ್ಮು, ಆಯಿತು. ನಾನು ಅದೇ ಹೇಳಿದ್ದೀನಿ, ನನ್ನ ಮಗನ ಕಾರ್ಯ ಐತೆ, ಎಲ್ಲ ಡಿಸ್ಚಾರ್ಜ್ ಆದಮೇಲೆ ಬೇಕಿದ್ರೆ ಮನೆಗೆ ಬಿಟ್ಬಿಟ್ಟು ಬರ್ತೀವಂತೆ. ಸರಿ ಅಣ್ಣ, ಆಯಿತು.